ಎರಡನ್ನ ನಾಳೆನೆ. ಓಂ ಶ್ರಿಯಃ ಪತ್ತೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋ ಭರತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಇಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ತತಮಭಕ್ತಖಿಲೈಃ ಸುವಾಕ್ಯೈಃ ಯಶೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃಪತಿ ತಥೇಸಿ ಶೇಷಃ. ಇಷ್ಟು ತಾರತಮ್ಯ ಹೇಳ್ತಾರೆ. ಮುಂದೆ ಹೇಳ್ತಾರೆ ಚಸ್ತು ಅರ್ಥ. ಮೊದಲನೇದೆಲ್ಲ ಹೇಳಿ ಮುಂದೆ ಸಂಗ್ರಹ ಹೇಳ್ತಾರೆ, ಒಟ್ಟಿಗೆ ಹೇಳ್ತಾರೆ ನೋಡಿ. ವಾರುಣಿ ಬಿಡಿಸ್ತಾರೆ. ವಾರುಣಿ ಧರ್ಮವೀಯಂ ಪ್ರಾಜ್ಞ ಪುಣ್ಯಪುತ್ರ ಮರೀಚ್ಯಾತ್ಯ ಮಿತ್ರತನ್ಮಧ್ಯೆ ಮಿತ್ರಾಗ್ನೋರ್ಮಧ್ಯೆ ಮುಂದೆ ಸೇರಿಸಿ ಪೂರ್ತಿ ಹೇಳ್ತಾರೆ. ಅಲ್ಲೇ ನೋಡೋಣ, ಇದು ಇನ್ನು ಮುಂದೆ ಬರುತ್ತೆ, ಮತ್ತೆ ಬರುತ್ತೆ, ಅದನ್ನು ಆಮೇಲೆ ನೋಡೋಣ ಮುಂದೆ. ನನು ಮಹಾಲಕ್ಷ್ಮೀ ಪ್ರಾಣಾದಪಿ ಉತ್ತಮತಾ ಅಸ್ತಿ ತತ್ಕಥಂ ಪ್ರಾಣಾವಸಾನತ್ವಂ ಅಧಿಕಾರಿಣಾಮಿತ್ಯತಃ ಏತೇಭ್ಯ ಇದೆ. ಅಲ್ಲಿ ಪ್ರಶ್ನೆ ಏನು ಬಂತು ಅಂದರೆ ಇಯದಾಮನನಾಥ್ ಅಂತ ಹೇಳಿದ್ರು. ವಾಯುದೇವ್ರ ಬಗ್ಗೆ ಹೇಳ್ಬಿಟ್ಟು ಇಲ್ಲಿ ಕ್ಲೋಸ್, ತಾರತಮ್ಯ ಕ್ಲೋಸ್ ಅಂತ ಹೇಳ್ಬಿಟ್ಟು, ಅಂದರೆ ಎಲ್ಲ ತಾರತಮ್ಯ ಹೇಳಿ ಆಯಿತು ಅಂತ ಅರ್ಥ. ಈಗ ಆ ಒಂದು ಪ್ರಶ್ನೆ ಬಂದು ಮಹಾಲಕ್ಷ್ಮಿ ಹೇಳಲೇ ಇಲ್ಲ, ದೇವ್ರು ಹೇಳ್ತಾನೆ, ಆದ್ದರಿಂದ ದೇವ್ರನ್ನ ಬಿಟ್ಟು ಬಿಡೋಣ, ಆತ ಈ ಗುಂಪೆ ಸೇರೋದಿಲ್ಲ, ಸರ್ವೋತ್ತಮ. ಉಳಿದವ್ರು ಇಷ್ಟೆಲ್ಲ ಮಹಾಲಕ್ಷ್ಮಿ ಇಷ್ಟೇ ಬರಲಿಲ್ವಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಹೇಳ್ತಾರೆ ಹೌದು, ಯಾಕಿಲ್ಲ ಅಂತ ಹೇಳ್ತಾರೆ. ತತ್ ಕಥಂ ಪ್ರಶ್ನೆ ನೋಡಿ. ನಾನು ಮಹಾಲಕ್ಷ್ಮೀ ಪ್ರಾಣಾದಪಿ ಉತ್ತಮ ಅಸ್ತಿ, ಪ್ರಾಣನೇ ಅಲ್ಟಿಮೇಟ್ ಅಂತ ಹೇಳಿದ್ರಲ್ಲ, ಲಕ್ಷ್ಮಿ ಅಲ್ಟಿಮೇಟ್ ಅಂತ ಹೇಳಬೇಕಾಗಿತ್ತು, ಯಾಕೆ ಹೇಳಲಿಲ್ಲ? ತತ್ ಕಥಂ ಪ್ರಾಣಾವಸಾನತ್ವಂ ಅಧಿಕಾರಿಣಾಮಿತ್ಯತಃ ಏತೇಭ್ಯ ಇತಿ. ಏತೇಭ್ಯೋ ಅಭ್ಯಧಿಕಾ ಶ್ರೀಸ್ತು ಸದಾ ಮುಕ್ತಾ ವಿಶೇಷತಃ. ಇವರಿಗಿಂತ ಭಾರಿ ದೊಡ್ಡವರು. ಬಿಟ್ಟಿವಿ ಅಂತೇಳಿ ಏನು ತಿಳ್ಕೊಳಕ್ಕೆ ಹೋಗಬೇಡಿ, ವಾಯುದೇವರು ಭಾರಿ ದೊಡ್ಡವರು ಅವರು. ಆದರೆ ನಿತ್ಯ ಮುಕ್ತರಾದ್ದರಿಂದ ಇದು ಸೇರಿಸಲಿಲ್ಲ. ಯಾವ ಗುಂಪಿ ಸೇರಲಿಲ್ಲ ಅವರೀಗ? ಇವರೆಲ್ಲ ಸಾಧಕರು. ಇವರು ಅಮುಕ್ತರ ಬಗ್ಗೆ ಮಾತಾಡ್ತಿರೋದು ನಾವೀಗ, ಮುಕ್ತಿ ಯೋಗ್ಯರ ಬಗ್ಗೆ. ಆದ್ದರಿಂದ ಇದು ಯಾರು ಸೇರಲ್ಲ, ಇದರಲ್ಲಿ ಮಹಾಲಕ್ಷ್ಮಿ ಸೇರೋದಿಲ್ಲ ಅಂತೇಳಿ. ತತ್ಸಮೋ ನಾಸ್ತಿ ತತ್ಸಮೋ ನಾಸ್ತಿ ಪರಮಃ ಹರಿರೇವ ನಚಾಪರಃ. ವಾಯುರು ಬ್ರಹ್ಮ ಯಾರೋ ಅವರಿಗೆ ಸಮರಲ್ಲ. ಅನಂತಾನಂತ ಬ್ರಹ್ಮವಾಯುಗಳು ಸೇರಿದರೂ ಕೂಡ ಏನಾಗೋದಿಲ್ಲ, ಮಹಾಲಕ್ಷ್ಮಿ ಸಮ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅವರಿಗಿಂತ ದೊಡ್ಡದು ಪರಮಾತ್ಮ ಒಬ್ಬನೇ, ಇನ್ಯಾರೂ ಇಲ್ಲ. ಸಂಹಿತಾಯಾಂ ಬೃಹತ್ಯಾಂತು ಸ್ವಯಂ ಭಗವತೋದಿತಂ ತೇತದಖಿಲಂ. ಬೃಹತ್ ಸಂಹಿತ ಅಂತ ಗ್ರಂಥ, ಬೃಹತಿ ಸಂಹಿತ ಅಂತ ಕರೆದಿದ್ದಾರೆ, ಬೃಹತ್ ಸಂಹಿತ, ಅದರಲ್ಲೆಲ್ಲ ಹೇಳಿದ್ದಾರೆ. ಯದ್ಯಪಿ ಶ್ರೀಹಿ ಏತೇಭ್ಯೋ ವಿಶೇಷತೋ ಅಭ್ಯಧಿಕ ತಥಾಪಿ ಸದಾ ಮುಕ್ತ ಬಂಧರಹಿತ ಇತಿ ಅಧಿಕಾರಿ ವರ್ಗೇ ನ ಗೃಹ್ಯತೆ. ಅಧಿಕಾರಿಗಳ ಗುಂಪಿನ ಹೆಸರು ಸೇರಿಸಲಿಲ್ಲ. ತಸ್ಯಾಸ್ತಮೋ ನಾಸ್ತಿ ಇತಿ ಸ್ವರೂಪ ಕಥನಂ. ಅವರಿಗೆ ಸಮ ಯಾರೂ ಇಲ್ಲ ಅಂತೇಳಿ ಸ್ವರೂಪ ಕಥನ. ದೇವರು ಏನಾಗಿದ್ದಾನೆ, ಸಮನೂ ಆಗಿ ಭಾರಿ ಮೇಲೂ ಆಗಿದ್ದಾನೆ. ಮೇಲಿರೋಣ ಆ್ಯಕ್ಚುಲಿ ಏನಾಗಿರ್ಬೇಕು ಫಸ್ಟು? ಈ ಲಕ್ಷಾಧೀಶ ಕೋಟ್ಯಾಧೀಶ ಇದ್ದಾರೆ. ಲಕ್ಷಾಧೀಶನೇ ಕೋಟ್ಯಾಧೀಶ ಫಸ್ಟು ಸಮ, ಯಾಕೆ ಲಕ್ಷಣೂ ಆ ಥರದ್ದು ಇದೆ. ಆದರೆ ಅಧಿಕ ಯಾತಕ್ಕೆ, ಅದಕ್ಕಿಂತ ಭಾರಿ ಜಾಸ್ತಿ ಇದೆ. ಅರ್ಥ ಆಯ್ತಾ? ಅದಕ್ಕೆ ದೇವರಿಗೆ ಯಾರಿಲ್ಲ, ಸಮರೂ ಇಲ್ಲ ಅಧಿಕರೂ ಇಲ್ಲ ಅಂತೇಳಿ. ಲಕ್ಷ್ಮೀದೇವಿಗೆ ಅಧಿಕರಿದ್ದಾರೆ, ಸಮರಿಲ್ಲ ಅಂತ ಹೇಳಾಗಿಲ್ಲ. ಕಡಿಮೆಯವರಂತೂ ಬೇಕಾದಷ್ಟು ಜನ ಅನಂತ ಇದ್ದಾರೆ. ಸಂಹಿತಾಯಾಂಬ್ರ ಯಾವಾಗಲೂ ಒಂದು ನಿಯಮ ಏನು ಅಂದರೆ, ಅದು ಸಮರೇ ಇಲ್ಲ ಅಂತ ಹೇಳಿದಾಗ ಯಾರು ಬರೋದಿಲ್ಲ. ಅದಕ್ಕೆ ಲಕ್ಷ್ಮಿ ಅಲ್ಲಿ ಹೇಳಬೇಕು, ಲಕ್ಷ್ಮೀಕಾಂತ ಸಮಂತದೋ ಬೇಕಲ್ಲ ನೈವೇಶುತ್ತೆ ಸಮಂ ಪಶ್ಯಾಮಿ. ಇದು ಸಮನೇ ಇಲ್ಲ ಅಂದಮೇಲೆ ಯಾರಿಲ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಷ್ಟಮೋ ರಸಃ, 7ನೇ ರಸ 6ನೇ ರಸ ಅಂದಮೇಲೆ 7ನೇ ರಸನೇ ಇಲ್ಲ, 8ನೇ ರಸ ಎಲ್ಲಿ ಬರುತ್ತೆ ಅಂತ ಕೇಳಿದ್ರಲ್ಲ ಹಾಗೆ. ಸಂಹಿತಾಯಾಂ ಬೃಹತ್ಯಾಂತು ಸ್ವಯಂ ಭಗವತಾ ಉದಿತಂ ತದೇತದಖಿಲಂ. ಇಷ್ಟು ಹೇಳಿದ್ದೆಲ್ಲ ಅಲ್ಲಿ ಬಂದಿರೋ ವಿಚಾರಗಳು ಅಂತ ಕೋಟ್ ಮಾಡಿದರು. ಯದ್ಯಪಿ ಶ್ರೀಹಿ ತಸ್ಯಾಸಮೋ ನಾಸ್ತಿ ಇತಿ ಸ್ವರೂಪಕಥನಂ ಏತೇನ ಕಾಮಾದಿತರತ್ರ ಚ ತತ್ರ ಚ ಆಯತನಾದಿಭ್ಯಃ ಇತ್ಯಧಿಕರಣಸ್ಯ ತಾತ್ಪರ್ಯಮುಕ್ತಂ ಭವತಿ. ಪರಮೋ ಹರಿರೇವ ನಚಾಪರಃ ಇತ್ಯನೇನ ವ್ಯತಿಹಾರೋ ವಿಶಿಂಷಂತಿ ತರವತ ಇತಿ ಸೈವ ಹಿ ಸತ್ಯಾದಯಃ ಇತ್ಯಧಿಕರಣದ್ವಯಸ್ಯ ತಾತ್ಪರ್ಯಮುಕ್ತಂ ವೇದಿತವ್ಯಂ. ಯದ್ನನು ಉಪನಿಷದಿ ನಾಮಾದ್ಯಾಃ ಪ್ರಾಣಾಂತಾಃ ಪಂಚದಶ ಉಕ್ತಾಃ ಅತ್ರ ಚೋಷಾಃ ಸ್ವಾಹಾ ಇತ್ಯಾದಿನ ಚತುರ್ದಶೈವ ತತ್ಕಥಂ. ಇಲ್ಲಿ ಪ್ರಶ್ನೆ ಹಾಕಿದರು.
ಅಲ್ಲಿ ನಾಮ ಅಂತ ಅಲ್ಲಿ ಹೇಳಿದ್ದಾರೆ, ನೀವು ಉಷಾ ಅಂತ ಹೇಳಿಬಿಟ್ರಲ್ಲ ಅಂತ ಕೇಳಿದರೆ ಹೇಳ್ತಾರೆ, ತತ್ ನ ವಿಸಂವಾದ ಇತ್ಯತು ಬೃಹತ್ ಸಂಹಿತಾ ವಚನೇನ ಅನುಕ್ತಮೇಕಂ ಸಂಯಮಾಹ ಪ್ರಾಣ ಇದೆ. ಪ್ರಾಣ ಅಹಂಕಾರಿಕ ಏವಚ ಇಂದ್ರಾದನಂತರು, ಅದೊಂದೇ ಹೇಳಿಲ್ಲ, ನಾವು ಇನ್ನೂ ಬಿಟ್ಟಿದ್ದೀವಿ, ಅದಿಷ್ಟು ಮುಗಿ ಹೇಳ್ತೇವೆ ನೋಡಿ ಅಂತ ಹೇಳ್ತಾರೆ. ಇಲ್ಲಿ ಪ್ರಾಣ ಅಂತ ಹೇಳಿದರೆ ಅಹಂಕಾರಿಕ ಪ್ರಾಣ ಅಂತ ಅರ್ಥ ಇದೆ. ಇಂದ್ರಾದನಂತರ, ಇಂದ್ರದೇವರು ಮೇಲಿರ್ತಕ್ಕ ದೊಡ್ಡ ಪ್ರಾಣದೇವರಿದ್ದಾರೆ, ಆದರೆ ಇಂದ್ರಾದ್ಮೇಲೆ ಬರೋ ಪ್ರಾಣದೇವರಿದ್ದಾರೆ. ಇವ್ರು ಯಾರು ಪ್ರಾಣ? ನಾವಾಗೇನು ಹೇಳಿದ್ರಿ? ಪ್ರಾಣ ಮೇಲೂ ಪ್ರಾಣ ಹೇಳ್ತೀರಿ, ಕೆಲವು ಪ್ರಾಣ ಹೇಳ್ತೀರಿ. ಯಾರು ದೊಡ್ಡವರು ಅಂದರೆ ಮುಖ್ಯ ಪ್ರಾಣ ದೊಡ್ಡವರು, ಅಹಂಕಾರಿಕ ಪ್ರಾಣ ಚಿಕ್ಕವರಾದ್ದರಿಂದ ಏನಾಗಲಿಲ್ಲ, ಒಂದೇ ಡಿಪಾರ್ಟ್ಮೆಂಟಲ್ಲಿ ಚೀಫ್ ಇದ್ದಾನೆ, ಅಸಿಸ್ಟೆಂಟ್ ಇದ್ದಾನೆ, ಡೆಪ್ಯೂಟಿ ಇದ್ದಾನೆ, ಜಾಯಿಂಟ್ ಇದ್ದಾನೆ, ಡೈರೆಕ್ಟರ್ಸ್ ಕರೆದು ಬಿಡ್ತಾರೆ ಎಲ್ಲರೂ ಕೂಡ. ಆದರೆ ಏನಾಗಲಿಲ್ಲ, ಅದರಿಂದ ಎಲ್ಲೂ ವಿರೋಧ ಇನ್ನೂ ಬರಲಿಲ್ಲ. ಅದು ಬೈ ಬಿಡಿದವ್ರು ಹೇಳಬೇಕಾದ್ರೆ ಅಹಂಕಾರಿಕ ಪ್ರಾಣ ಅಂತಲೇ ಹೇಳಬೇಕು, ಪ್ರಭಾ ಬರುತ್ತಂತಲೇ ಹೇಳಬೇಕು. ವಾಯುದೇವರು ಮುಖ್ಯ ಪ್ರಾಣ. ಬರೀ ಪ್ರಾಣ ಅಂದರೆ ಯಾರು? ಇನ್ನೂ ತೊಗೊಂಡ್ರೆ ನಾರಾಯಣನ ಪ್ರಾಣೋ ನಾರಾಯಣ. ಬರೀ ಪ್ರಾಣ ಅಂದರೆ ನಾರಾಯಣ ತಗೋ ಫಸ್ಟ್, ಆಮೇಲೆ ಮಹಾಲಕ್ಷ್ಮಿ ಯಾವಾಗಲೂ ಅಂಡರ್ಸ್ಟುಡ್, ಆಮೇಲೆ ಪ್ರಾಣದೇವರು. ಅದೇ ಹೇಳ್ತಿರೋದು. ಯಾಕೆ ಹೇಳಲಿಲ್ಲ ಅಂದರೆ ಹೌದು, ಅದು ತಿಳ್ಕೋಬೇಕು ಅಂತ ಅರ್ಥ. ಯದ್ಯಪಿ ಶ್ರೀರೇತೇಭ್ಯೋ ವಿಶೇಷತೋಭ್ಯಧಿಕ ತಥಾಪಿ ಮುಂದೆ ಹೇಳ್ತಾರೆ, ಪ್ರಾಣ ಅಹಂಕಾರಿಕ ಏವಚ ಇಂದ್ರಾದನಂತರೋ. ಇಂದ್ರದೇವರು ಅದೇ ಎಲ್ಲಿ ಹೇಳ್ತಾರೆ ನೋಡ್ಕೊಂಡು ತಿಳ್ಕೋಬೇಕು. ಇಂದ್ರದೇವರು ಆದಮೇಲೆ ಪ್ರಾಣ ಅಂತ ಹೆಸರು ಬಂದರೆ ಮುಖ್ಯ ಪ್ರಾಣ ಅಲ್ಲ ಇವರು ಅಂತ ಅರ್ಥ. ಉತ್ಪತ್ತ ಪ್ರಾಣಶ್ಚ ಅಪರೋಸ್ತಿ ಚ ಇಂದ್ರಾದನಂತರ ತೈಜಸಾಹಂಕಾರಾದುತ್ಪನ್ನ ಪ್ರಾಣಶ್ಚ ಅಪರೋ ಅಸ್ತಿ ಸ ಚ ಇಂದ್ರಾದನಂತರ ಇವ ಅನಿರುದ್ಧಾದುತ್ತಮೋ ಜ್ಞಾತವ್ಯ. ಪರಪ್ರಾಣಾಖ್ಯ ವ್ಯಾವೃತ್ಯರ್ಥಂ ಅಹಂಕಾರಿಕ ಏವ ಇತ್ಯುಕ್ತಂ. ಅಯಮತ್ರ ಸಂಗ್ರಹ. ಈಗ ತಾರತಮ್ಯ ಹೇಳ್ತಾರೆ ನೋಡಿ, ಸಂಗ್ರಹ ಹೇಳ್ತಾರೆ ತಾರತಮ್ಯ. ಎಲ್ಲಿಂದ? ಅಯಮತ್ರ ಸಂಗ್ರಹ. ಏನದು? ಪುಷ್ಕರೋ ನಾಮ ಸರ್ವಾವರೋ ದೇವ. ಪುಷ್ಕರ ಲೋಯೆಸ್ಟ್ ದೇವತೆ ಯಾರಾತ? ಕರ್ಮಾಭಿಮಾನಿ, ಲಾಸ್ಟ್. ಆಮೇಲೆ ಕಲಾಭ್ಯಶ್ಚ ಅನ್ಯೇ ದೇವೇಭ್ಯ ಕರ್ಮ ಪ್ರತ್ಯವರಂ ಯತಃ ಕಲಾಭ್ಯ ಪೃಥಗ್ ಉಕ್ತಂ ಯತ್ ಪುಷ್ಕರ ಕರ್ಮ ಚೋಚ್ಯತೆ ಇತಿ ಅನ್ಯತ್ರ ಉಕ್ತತ್ವ. ಮಾತನ್ನು ಆಚಾರ್ಯ ಬೇರೆ ಕಡೆ ಹೇಳಿದ್ದಾರೆ, ಆದ್ದರಿಂದ ಇಲ್ಲಿ ಸೇರಿಸ್ಕೊಂಡು ಓದಬೇಕು. ಹೇಳಿ ಅದು ಈಗ ಹೇಳ್ತಿದ್ದಾರೆ, ಅದಕ್ಕೇನೆ ಅದು ಹೇಳೋದಕ್ಕೆ ಸಂಗ್ರಹ ಅಂತ ಹೇಳಿದ್ದು. ಒಟ್ಟಿಗೆ ಹೇಳಿಬಿಡ್ತೀವಿ ಅಂಥೇಳಿ ಎಲ್ಲ ಕಡೆ ಬೇರೆ ಕಡೆ ಸೇರಿಸಿಬಿಟ್ಟು ಒಟ್ಟಿಗೆ ಹೇಳ್ತೀವಿ ಅಂತ ಹೇಳ್ತಾರೆ. ಇದು ಟೀಕಾರಾಯರ ಬರೆದ ತಾರತಮ್ಯ ಸಂಗ್ರಹ ಇದು. ಪೃಥ್ವಿ ಆತ್ಮ ಶನಿಶ್ಚೇತಿ ಪ್ರವಚನ. ಆಮೇಲೆ ಪೃಥ್ವಿ, ಅಲ್ಲಿ ಯಾರಿರ್ತಾರೆ? ಪೃಥ್ವ್ಯಾಭಿಮಾನಿ ದೇವತೆ ಯಾರೋ ಶನಿ ಮುಂದೆ ಬರ್ತಾರೆ. ಶನಿ ಬೇರೆ, ಪೃಥ್ವಿ ಬೇರೆ. ತತಃ ಉಷಾಹ, ಉಷಾದೇವಿ. ತಥೋ ಬುಧ, ಅನಂತರ ಬುಧ, ಉದಕಾತ್ಮಕ. ಬುಧ ಯಾವುದಕ್ಕೆ ಅಭಿಮಾನಿ ದೇವತೆ? ಎಂಥ ನೀರಿಗೆ? ಸ್ವಾದೂದಕ, ಸಿಹಿ ನೀರಿಗೆ. ವರುಣ ಇನ್ ಜನರಲ್, ವರುಣ ಇನ್ ಜನರಲ್. ಇದು ಸ್ಪೆಸಿಫಿಕ್ಕಾಗಿ ಸಿಹಿ ನೀರಿಗೆ ಮಾತ್ರ ಯಾರು? ನಾವು ಮನೆ ಕುಡಿಯೋ ನೀರು, ಕೈ ತೊಳೆಯೋ ನೀರು ಅಂತ ಹೇಳ್ತೀವಲ್ಲ, ವ್ಯತ್ಯಾಸ ಇದೆ. ಎಲ್ಲ ನೀರಿಗೂ ಸೇರಿ ಅವರು, ಇದಕ್ಕೆ ಮಾತ್ರ ಇವರು. ತತಃ ಸ್ವಾಹ, ಅನಂತರ ಸ್ವಾಹಾದೇವಿ. ತತಃ ಪರ್ಜನ್ಯ, ಆಮೇಲೆ ಪರ್ಜನ್ಯ. ವಾರುಣಿ, ಸಂಜ್ಞಾ, ರೋಹಿಣಿ, ಧಾರ್ಮಿ, ಇವರೆಲ್ಲ ಸೇರಿಸ್ಕೋಬೇಕು. ತತ ಏಕಾದಶ ಮನ, ಏಕಾದಶ ಮನವಃ ಚವನ ಉಚಥ್ಯ ವೈನ್ಯ ಶಶಬಿಂದು ಹೈಹಯ ಪ್ರಿಯವ್ರತ ಗಯಾ ಅನುಕ್ತ ದೇವಾಶ್ಚ. ಯಾರ್ಯಾರು ಬಿಟ್ಟಿದ್ದಾರೋ ಅದಿಷ್ಟು ಅಲ್ಲಿ ಇನ್ಬಿಟ್ಟು ಬರ್ತಾರಲ್ಲ ರಾಜರೆಲ್ಲ ಅಲ್ಲಿ ಅಂಡರ್ಸ್ಟುಡ್. ಅಲ್ಲಿ ಪ್ರಿಯವ್ರತೋ ಗಯಶ್ಚೈವ ಕರ್ಮದೇವ ಸಮೌ ಮತೌ. ಪ್ರಿಯವ್ರತ ರಾಜ, ಗಯರಾಜ ಮೊದಲಾದವರೆಲ್ಲ ಕರ್ಮಜ ದೇವತೆಗಳಿದ್ದ. ಕರ್ಮದೇವರು ಅಂದ್ರೂ ಒಂದೇ, ಕರ್ಮಜ ದೇವತೆಗಳು ಅಂದರೂ ಒಂದೇ. ಅವರು ಸಮ ಆಗಿದ್ದಾರೆ. ಏನು ಆಡಿ ಮುಂದೆ ಹೇಳ್ತೀವಿ. ಸಂಗ್ರಹ ಕೊಡಬೇಕಾದ್ರೆ ಅದೆಲ್ಲ ಟಿಪ್ಪಣಿಕಾರರ ಕೆಲಸ, ಇವರು ಅದನ್ನು ಹೇಳೋದಿಲ್ಲ. ಮುಂದೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಏನೋ ಇಯತ್ ಆಮನ, ಇಷ್ಟೇ ಪ್ರಾಣದೇವರ ಅಲ್ಟಿಮೇಟ್. ಆಮನ ವೇದ ಹೇಳಿಬಿಟ್ಟಿದೆ ಆ ಥರ. ಇನ್ನು ಅವ್ರ ಮೇಲೆ ಯಾರೂ ಇಲ್ಲ. ವಾಯುರ್ ದೇವದೇವೋ ವರಿಷ್ಠ ವಿಶಿಷ್ಟ ಅಷ್ಟ. ಪರ್ಜನ್ಯೋ ವಾರುಣಿ ಸಂಜ್ಞೆ ಅದೆಲ್ಲ ಆಯ್ತಲ್ಲ. ಪ್ರಿಯವ್ರತೋ ಗಯಶ್ಚೈವ ಆಯಿತು. ತಥೋ ಅಶ್ವಿನೌ ವಿಘ್ನೇಶ ವಿತ್ತಪೌ ವಿಶ್ವಕ್ಸೇನಶ್ಚ. ಅಶ್ವಿನಿ ದೇವತೆಗಳಿಗೆ ವಿಘ್ನೇಶನೂ ಬರ್ತಾನೆ, ವಿತ್ತಪ ಕುಬೇರನೂ ಬರ್ತಾನೆ, ವಿಶ್ವಕ್ಸೇನೂ ಬರ್ತಾನೆ. ಧನಪ ವಿಶ್ವಕ್ಸೇನ ಅಶ್ವಿನಾದ್ಯರ್ಯ ಸಮ ಅಂತ ಹೇಳಿಬಿಡ್ತಾರೆ. ರಿವರ್ಸಲ್ ಬರ್ತಾ ಇಲ್ಲ, ಕೆಳಗಿಂದ ಅವನು ಮೇಲಕ್ಕೆ ಹೋದ ಆರೋಹಣ ಕ್ರಮದಲ್ಲಿ ಹೋಗ್ತಾರೆ. ಆರೋಹಣ ಕ್ರಮ ಬಿಟ್ಟಿದ್ದನ್ನು ಮಧ್ಯೆ ಸೇರಿಸ್ತಿದ್ದಾರೆ ಅಷ್ಟೇ. ವಿಶ್ವಕ್ಸೇನೋ ವಾಯುಜ ಖೇನ ತುಲ್ಯ ಇತಿ ವಚನ. ಅವ್ರ ಮೇಲೆ ತಥೋ ಮಿತ್ರ. ಮಿತ್ರ ಅಂದರೆ ಯಾರೋ? ಮಿತ್ರನಾಮಕ ಸೂರ್ಯ. ಅದು ಯಾರೋ ಏನಾಗಿ ಹುಟ್ಟಿದ್ದ ಭೂಲೋಕದಲ್ಲಿ ನೆನಪಿದೆಯಾ? ಮಹಾಭಾರತ ಏನಾಗಿ ಹುಟ್ಟಿದ್ದ?
ಏನೋ ಏನಾಗ್ಬಿಟ್ಟಿದೆ. ಹಾಂ ಅಲ್ಲ ಯಾರು ಅಲ್ಲ ಯಾರು ನೆನ್ಪಡ್ಕೊತಾರೆ ಮರ್ತೋಗ್ಬಿಡುತ್ತೆ ಸರ್, ನೆನ್ಪಡ್ಕೊತಿರ್ಬೇಕು ಯಾವಾಗ. ಭೀಷ್ಮಕರಾಜ ಮಿತ್ರನಾಮಕರಣ ಅವತಾರ. ಭೀಷ್ಮಕ ವ್ಯತ್ಯಾಸ ಇದ್ರೆ ಸರಿ. ವಿಶ್ವಕ್ಸೇನೋ ವಾಯುಧ ತಥೋ ಮಿತ್ರೋ ನಿವೃತ್ತಿ ತಾರಾ ಪ್ರಾವಹಿ ಚ. ಆಮೇಲೆ ಇವರೆಲ್ಲ ಮಿತ್ರ ನಿವೃತ್ತಿ ತಾರಾ ಪ್ರಾವ ಒಂದು ಗುಂಪು, ಒಂದು ಕ್ರಮ ಸ್ವಲ್ಪ ಇದ್ದಾಗ ಸೇರಿಸಿಬಿಡ್ತಾರೆ. ತಥೋ ಮರೀಚೀರಿ ಅತ್ರಿ ಅಂಗಿರಾಹ ಪುಲಸ್ತ್ಯ ಪುಲಃ ಕ್ರತುರ್ವಸಿಷ್ಠೋ ವಿಶ್ವಾಮಿತ್ರೋ ವಯೋಸ್ವತ ಮನುಶ್ಚ ತಥೋ ಅಗ್ನಿ ಭೃಗು ಪ್ರಸೂತಿಶ್ಚ ತಥೋ ನಾರದ ತಥೋ ವರುಣ. ಇವೆಲ್ಲ ಸಿಂಪಲ್ ಗೊತ್ತಿರೋದೆ. ತತಶ್ಚಂದ್ರ ಸೂರ್ಯ ಧರ್ಮಾ. ಚಂದ್ರ ಸೂರ್ಯ ಧರ್ಮ ಅಂದರೆ ಯಮಧರ್ಮ. ಶತರೂಪಾದೇವಿ ಚ. ತತಃ ಪ್ರವಹವಾಯುದೇವರು. ತಥೋ ಅನಿರುದ್ಧ ಕಾಮಪುತ್ರ. ವೀರ್ಯ ಅನಿರುದ್ಧ ತೊಗೊಂಡೋಗಿ ನಾರಾಯಣ ಅನಿರುದ್ಧ ಬಂದ ಅಂತ ತಿಳ್ಕೊಬಾರ್ದು. ಈ ಅನಿರುದ್ಧ ಬೇರೆ, ಆ ಅನಿರುದ್ಧ ಬೇರೆ. ಅನಿರುದ್ಧ. ಆಮೇಲೆ ಯಾರು ಬಂದರು? ಸ್ವಯಂಭುವ ಬೃಹಸ್ಪತಿ ದಕ್ಷಾಹ ಶಚೀಚ. 6 ಜನ ಒಂದು ಕಕ್ಷೆಯವರು, 6 ಜನ ಒಂದರಲ್ಲಿ ಬರ್ತಾರೆ. ತತಃ ಅಹಂಕಾರಿಕ ಅವ್ರ ಮೇಲೆ ಬರ್ತಾರೆ ಸ್ವಲ್ಪ. ತತ ಇಂದ್ರಕಾಮೋ, ಆಮೇಲೆ ಇಂದ್ರಕಾಮರು. ತತ ಉಮಾ ಸುಪರ್ಣಿ ಉಮಾತ್ಮಕತ್ವ ಶೇಷಭಾರ್ಯಾಚ. ಸುಪರ್ಣಿ ಅಂತ ಹೇಳಿದ್ರಿಂದ ಉಮಾ ಅವರು ಒಂದೇ ಗುಂಪು. ಸುಪರ್ಣಿ, ವಾರುಣಿ ಮತ್ತು ಗಿರಿಜಾದೇವಿ 3 ಜನ ಸಮರು. ಮಧ್ಯ ಎಲ್ಲ ಆಮೇಲೆ ಬರ್ತಾರೆ. ತಥೋ ಜಾಂಬವತ್ಯಾದ್ಯಾಹ. ಈ ಜಾಂಬವತಿ ಮತ್ತು ಜಾಂಬವತ್ಯಾದಿ ಷಣ್ಮಹೇಶಿಯರು ಮತ್ತು ಸೌಪರ್ಣಿ ವಾರುಣಿ ಇವರು, ಈ 3ರಲ್ಲಿ ಈ ಗುಂಪಿನಲ್ಲಿ ಯಾರು ಶ್ರೇಷ್ಠ? ಅವರು ಶ್ರೇಷ್ಠ. ಅದರಿಂದ ಇವರು ಆದಮೇಲೆ ಅವರು ಬರ್ತಾರೆ. ಹಾಂ, ಆ ವರುಣಪತ್ನಿ ವಾರುಣಿ ಬೇರೆ, ವಿಶೇಷ ಪತ್ನಿ ವಾರುಣಿ ಬೇರೆ. ವರುಣಪತ್ನಿ ವಾರುಣಿನ ಹೆಸರು ವಾರುಣಿ ಎಲ್ಲ ಹಾಕಿದ್ದು. ಭಾಗೀರಥಿ ಗಂಗಾದೇವಿ ಯಾತಕ್ಕೆ ಕರೆದರು ಅಂದರೆ ವರುಣಪತ್ನಿ ಅಂತ ಹೇಳೋದಕ್ಕೋಸ್ಕರ. ಇಲ್ಲಿ ವಾರುಣಿ ಅಂತ ಹೆಸರೇ ವಾರುಣಿ. ಅಲ್ಲಿ ಕಾಮನ್ ನಮ್ಮೊಂದು ಸೆನ್ಸ್ ಬರುತ್ತಲ್ಲ, ಇಲ್ಲಿ ಪ್ರಾಪರ್ ನಾಗಿ ಬರುತ್ತೆ. ತತ ಇಂದ್ರಕಾಮೋ ತತ ಉಮಾ ಸುಪರ್ಣಿ ಉಮಾತ್ಮಕ ಶೇಷಭಾರ್ಯಾಚ. ಹೆಸರು ಹೇಳಲಿಲ್ಲ, ವಾರುಣಿ ಅಂತ ಅರ್ಥ. ತಥೋ ಜಾಂಬವತ್ಯಾದ್ಯಾಹ ಭಗವನ್ಮಹಿಷ್ಯ ಷಟ್ 6 ಜನ. ಅನ್ಯತ್ ಅದರಲ್ಲೂ ಜಾಂಬವತಿ ಶ್ರೇಷ್ಠ. ತಥೋ ರುದ್ರಾತ್ಮಕತ್ವ ಶೇಷಶ್ಚ. ರುದ್ರದೇವರು ಶೇಷದೇವರು ಗರುಡ 3 ಜನ ಸಮ. ಗರುಡ ಹೇಳಿದ್ರಿಂದ ಹೇಳಲಿಲ್ಲ. ತಥೋ ಭಾರತಿ ತದಾತ್ಮಕತ್ವ ಸರಸ್ವತಿ ಚ. ಭಾರತೀಯರು ಸರಸ್ವತಿಯರು ಅಂಡರ್ಸ್ಟುಡ್. ತಥೋ ಮುಖ್ಯವಾಯು ಅಂದರೆ ಬ್ರಹ್ಮದೇವರು ಕೂಡ. ತದಾತ್ಮಕತ್ವ ಬ್ರಹ್ಮಾಚ. ತಥೋ ಮಹಾಲಕ್ಷ್ಮೀ ತಥೋ ಭಗವಾನೀತಿ. ಇಷ್ಟು ಸಂಕ್ಷಿಪ್ತ ತಾರತಮ್ಯ. ಬೃಹತ್ ತಾರತಮ್ಯದಲ್ಲಿ ಡೀಟೇಲ್ಸ್ ಬರುತ್ತೆ, ಸಂಕ್ಷಿಪ್ತ ತಾರತಮ್ಯದಲ್ಲಿ ಎಲ್ಲ ಬರುತ್ತೆ. ಹೌದು, ಅಲ್ಲಿ ಆಚಾರ್ಯ ಹೇಳಿದ್ರಲ್ಲಿ ಕೆಲವು ಬಿಟ್ಟೋಗಿದೆ, ಆಗಲೇ ತಿಳ್ಕೊಳಕ್ಕೆ ಹೋಗಬೇಡಿ, ಬೇರೆ ಕಡೆ ಆಚಾರ್ಯ ಹೇಳಿದ್ದಾರೆ ಅಂಥೇಳಿ ಆ ಕ್ರಮನೆಲ್ಲ ಅನುವಾದ ಮಾಡಿದರು ಅಷ್ಟೇ. ಹೌದೌದು, ಪೂರ್ತಿ